ನಮಸ್ಕಾರ. ಬಾಗಲಕೋಟೆಯ ಈ ಒಂದು ರಹಸ್ಯವಾದ ಸ್ಥಳಕ್ಕೆ ಅಟ್ಲೀಸ್ಟ್ 3 ವರ್ಷಕ್ಕೆ ಒಮ್ಮೆ ಆದರೂ ಒಂದು ಬಾರಿ ಹೋಗಿ ಬನ್ನಿ. ಖಂಡಿತವಾಗ್ಲೂ ಸೆಕೆಂಡ್ಗೂ ದುಡ್ಡು, ನಿಮಿಷಕ್ಕೂ ದುಡ್ಡು, ಗಂಟೆಗೂ ಸಿಕ್ಕಾಬಟ್ಟೆ ದುಡ್ಡು. ಖಂಡಿತವಾಗ್ಲೂ ಈ ಬಾಗಲಕೋಟೆಯ ರಹಸ್ಯವಾದ ಸ್ಥಳ ಯಾವುದು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇದು ಬಾಗಲಕೋಟೆಯ ತುಂಬ ರಹಸ್ಯವಾದ ಸ್ಥಳ. 3 ವರ್ಷಕ್ಕೊಮ್ಮೆ ಈ ದಿನದಂದು ಹೋಗಿ ಬಂದರೆ, ಯಾವ ದಿನ ಅಂತಂದರೆ ಅದು ಅಮಾವಾಸ್ಯೆ ಮಂಗಳವಾರ ಮೂಲಾ ನಕ್ಷತ್ರ ಬಂದಿರಬೇಕು, ಅಥವಾ ಹುಣ್ಣಿಮೆ ಮಂಗಳವಾರ ಮೂಲಾ ನಕ್ಷತ್ರ ಬಂದಿರಬೇಕು, ಅಥವಾ ಅಮಾವಾಸ್ಯೆ ಶನಿವಾರ ಮೂಲಾ ನಕ್ಷತ್ರ ಬಂದಿರಬೇಕು, ಅಥವಾ ಹುಣ್ಣಿಮೆ ಶನಿವಾರ ಮೂಲಾ ನಕ್ಷತ್ರ ಬಂದಿರಬೇಕು. ಇಂಥ ನಕ್ಷತ್ರದಲ್ಲೇ ಹೋಗ್ಬರಬೇಕು. ಇಂಥ ನಕ್ಷತ್ರದಲ್ಲೇ ಬಾಗಲಕೋಟೆಯ ಈ ಒಂದು ರಹಸ್ಯವಾದ ಸ್ಥಳಕ್ಕೆ ಹೋದರೆ ಸೆಕೆಂಡ್ಗೂ ದುಡ್ಡು, ನಿಮಿಷಕ್ಕೂ ದುಡ್ಡು, ಗಂಟೆಗೂ ದುಡ್ಡು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವುದದು ಸ್ಥಳ ಹೇಳ್ತೀನಿ ನೋಡಿ. ಯೂಟ್ಯೂಬಲ್ಲಿ ನಾನೆಲ್ಲೂ ಫೋನ್ ನಂಬರ್ ಹಾಕಲ್ಲ, ಆನ್ಲೈನಲ್ಲಿ ಜ್ಯೋತಿಷ್ಯ ಹೇಳಲ್ಲ, ಆಫ್ಲೈನಲ್ಲಿ ಜ್ಯೋತಿಷ್ಯ ಹೇಳಲ್ಲ. ಡೌಟ್ಸು ಅಂತ ಯಾರೂ ಫೋನ್ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬ್ನಲ್ಲಿ ಮಾರ್ಗದರ್ಶನ ಮಾಡ್ತೀನಿ ಉಚಿತವಾಗಿ, ದುಡ್ಡು ಕೊಟ್ಟು. ಅವೆಲ್ಲ ಸುಮ್ಮನೆ ಯಾಕೆ ಇದು ಮಾಡ್ಕೊತೀರಾ? ಅದೇ ದುಡ್ಡಿದ್ರೆ ನೀವು ಇಟ್ಕೊಳ್ಳಿ. ಉಚಿತವಾಗಿ ಮಾರ್ಗದರ್ಶನ ಮಾಡ್ತೀನಿ ಯೂಟ್ಯೂಬ್ನಲ್ಲಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ಕೂತ್ಕೊಂಡು ನೋಡಿ. ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ, ನಿಮಗೆ ನೀವೇ ಮಾಂತ್ರಿಕರಾಗ್ಕೊಳ್ಳಿ, ಸುಖವಾಗಿ ಬದುಕಿ. ನಾನು ಹೇಳ್ತಿರ್ತೀನಿ, ಅಲ್ಲೂ ಇಲ್ಲೂ ಎಲ್ಲೂ ಕಡೆ ಹೋಗ್ಬೇಡಿ, ಯಾವ ಜ್ಯೋತಿಷ್ಯ ಕೇಳೋಕ್ಕೆ ಹೋಗ್ಬೇಡಿ, ಯಾರ ಹತ್ರನೂ ಹೋಗ್ಬೇಡಿ. ಹೇಳ್ತಿದ್ದೀನಿ, ಇದು ಕಲಿಯುಗ. 90% ಎಲ್ಲ ಫೇಕ್ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಅನುಕೂಲಗಳು ಹೇಳ್ತಾ ಇದ್ದೀನಿ. ಆದಷ್ಟು ನೀವು ಸುಖವಾಗಿ ಬದುಕೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕರ್ತವ್ಯದ ಮೇಲೆ ನೀವು ಜವಾಬ್ದಾರಿಗಳು ವಹಿಸ್ಕೊಳ್ಳಿ. ದುಡಿಮೆಯೇ ದೇವರು ಅಂತ ನಂಬಿ, ಕಾಯಕವೇ ಕೈಲಾಸ ಅಂತ ನಂಬಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಿ. ನಿಮ್ಮ ಆಯ್ಕೆಗಳು ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ ಸರಿಯಾಗಿಟ್ಕೊಳ್ಳಿ. ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಯಾವ ಜ್ಯೋತಿಷ್ಯಗಳು, ಯಾವ ಪುರೋಹಿತರು, ಯಾವ ಮಾಂತ್ರಿಕರು, ಯಾರೂ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಹೇಳ್ತಾ ಇದ್ದೀನಿ, ಎಲ್ಲೂ ಹೋಗಕ್ಕೆ ಹೋಗ್ಬಿಡಿ. ಅನುಕೂಲ ಇದ್ದವರು ಬಾಗಲಕೋಟೆಯ ಈ ಒಂದು ರಹಸ್ಯವಾದ ಸ್ಥಳಕ್ಕೆ 3 ವರ್ಷಕ್ಕೊಮ್ಮೆ ಈ ಒಂದು ನಾನು ಹೇಳಿದ್ದೀನಲ್ಲ, ಈ ತಿಥಿ, ಈ ವಾರ, ಈ ನಕ್ಷತ್ರ ಬಂದಾಗ. ಯಾಕೆ ಅಂದರೆ ಈ ಒಂದು ತಿಥಿ ಬಂದು ಏಳಿಗೆ ಅಭಿವೃದ್ಧಿಯ ಸಂಕೇತ. ಈ ವಾರ ಒಂದು ಪವರ್ಫುಲ್ ವಾರಗಳಿದು. ದುಷ್ಟಶಕ್ತಿಗಳ ನಿವಾರಣೆ ಮಾಡೋ ಅಂಥ ವಾರ, ಮಾಟ ಮಂತ್ರ ವಾಮಾಚಾರ ಎಲಿಮಿನೇಟ್ ಮಾಡೋ ಅಂಥ ವಾರಗಳು, ಮತ್ತು ಶತ್ರು ಬಾಧೆನ ಹೋಗಲಾಡಿಸುವಂಥ ಒಂದು ಪವರ್ಫುಲ್ ವಾರಗಳು. ಈ ಒಂದು ನಕ್ಷತ್ರ ಯಾವುದು ಅಂತಂದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಹುಟ್ಟಿರೋ ಅಂಥ ನಕ್ಷತ್ರ. ಇದು ಬಾಗಲಕೋಟೆಯ ರಹಸ್ಯವಾದ ಸ್ಥಳ ಯಾವುದಪ್ಪ ಅಂತಂದರೆ, ಬಾಗಲಕೋಟೆಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ತುಳಸಿಗೇರಿ. ಇದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಆಂಜನೇಯ ಸ್ವರೂಪದಲ್ಲಿ ನೆಲೆ ನಿಂತ ಪುಣ್ಯಕ್ಷೇತ್ರ. ಈ ಆಂಜನೇಯ ಸ್ವಾಮಿ ಹುತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ಸಿಕ್ಕಿರೋದು. ಹುತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ಈ ಹುತ್ತದ ಮಣ್ಣಿನಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಆಂಜನೇಯ ಸ್ವಾಮಿಯ ರೂಪದಲ್ಲಿ ಸಿಕ್ಕಿರೋದು. ಈ ಒಂದು ವಿಗ್ರಹಕ್ಕೆ ಎಸ್ಪೆಷಲಿ ಬಾಗಲಕೋಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ತುಳಸಿಗೇರಿ ಆಂಜನೇಯ ಸ್ವಾಮಿ.
ತುಳಸಿಗೇರಿ ಆಂಜನೇಯ ಸ್ವಾಮಿ ಇದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪ್ರತಿರೂಪನೇ ಆಂಜನೇಯ ಸ್ವಾಮಿ ಅಂತ ಕರೀತಾರೆ. ಇಲ್ಲಿ ಆಂಜನೇಯ ಸ್ವಾಮಿನೇ ತಿರುಪತಿ ತಿಮ್ಮಪ್ಪನೇ ಆಂಜನೇಯ ಸ್ವಾಮಿ ರೂಪದಲ್ಲಿ ನೆಲೆ ನಿಂತ ಪುಣ್ಯಕ್ಷೇತ್ರ ತುಳಸಿಗೇರಿ ಆಂಜನೇಯ ಸ್ವಾಮಿ. ಇಂಥ ಟೈಮ್ ವಾರ ಹೋಗ್ತೀರ ನೀವು ಶನಿವಾರಗಳಲ್ಲಿ, ಬಟ್ ಇಂಥ ಟೈಮುಗಳಲ್ಲಿ ಬಂದಾಗ ಅಲ್ಲಿ ಏನು ಮಾಡಬೇಕು ಗೊತ್ತಾ? ತುಳಸಿ ಹಾರನ ಸಮರ್ಪಣೆ ಮಾಡಿ ಅಲ್ಲಿ ಹನುಮಾನ್ ಚಾಲೀಸ್ 7 ಬಾರಿ ಅಥವಾ 11 ಬಾರಿ ಪಠಣೆ ಮಾಡಬೇಕು. 7 ಬಾರಿ ಅಥವಾ 11 ಬಾರಿ ಪಠಣೆ ಮಾಡಿದರೆ ಖಂಡಿತವಾಗ್ಲೂ ಎಂಥ ಸಮಸ್ಯೆಗಳು ಎಂಥ ಕಷ್ಟಗಳಿದ್ದರೆ ದೂರವಾಗುತ್ತೆ. ಮಾಟ ಮಂತ್ರ ವಾಮಾಚಾರಗಳೆಲ್ಲ ನಿವಾರಣೆ ಆಗುತ್ತೆ. ಶತ್ರುಕಾಟ, ಹಿತಶತ್ರು, ಗುಪ್ತ ಶತ್ರುಗಳ ಕಾಟಗಳೆಲ್ಲ ಇದಾಗುತ್ತೆ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಪ್ಲಸ್ ಜೊತೆಗೆ ಈ ಒಂದು ಸೆಕೆಂಡ್ಗೂ ದುಡ್ಡು, ನಿಮಿಷಕ್ಕೂ ದುಡ್ಡು, ಗಂಟೆಗೂ ದುಡ್ಡು. ಇಂಥ ಸಂದರ್ಭದಲ್ಲಿ ಹೋಗು ಬನ್ನಿ. ತುಂಬ ಪವರ್ಫುಲ್ ಸ್ಥಳ ತುಳಸಿಗೇರಿ ಆಂಜನೇಯ ಸ್ವಾಮಿ, ಬಾಗಲಕೋಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.